ಪೊಲೀಸ್ನವ್ರು ಬರೋದು ಮಣ್ಣಿಗೆ ಹೋಗೋದು ಅವೆಲ್ಲ ಗಲಾಟೆ ಇತ್ತು. ಮನೆಯಲ್ಲ ಬರೋರು ಹೋಗೋರು ಎಲ್ಲ ಮಾಡೋರು. ಏನೋ ಅವ್ರಿಗೆ ಮುಂದಕ್ಕೆ ತರ್ತಾ ಇದೀವಿ ಅನ್ನೋದೊಂದು ಇತ್ತಲ್ಲ, ಯಾವುದಕ್ಕೂ ಹೆದರ್ಲಿಲ್ಲ. ಬಿಜೆಪಿ ಕಂಡ್ರೆ ಆಗ್ತಿರ್ಲಿಲ್ಲ. ಅವಾಗ ನಿಲ್ಸಿ ಗೆಲ್ಸಲೇಬೇಕು ಅಂತ ನಿಲ್ಸಿದ್ವಿ. ಆದ್ರೂ ನಾವೇನು ಹೆದರ್ತಿರ್ಲಿಲ್ಲ. ಅವ್ರು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾರೆ ಹಂಗೆ ಅವರಿಗೆಲ್ಲ ಹೇಳಿ ಮಾಡಿ ಅವ್ರಿಗೆ ಬುದ್ಧಿ ಹೇಳಿ ವೋಟ್ ಮಾಡೋ ಹಂಗೆ ಮಾಡಿದ್ವಿ. ತರಲೇಬೇಕು ಅಂತ ಅವ್ರಿಗೆ ಗೆಲ್ಲಿಸ್ಲೇಬೇಕು ಅಂತ ಗೆಲ್ಸಿದ್ವಿ, ತಂದ್ವಿ. ಯಡಿಯೂರಪ್ಪನವ್ರು ಹೊಂಟ್ರು ಜೈಲಿಗೆ. ಅವ್ರ ಜೊತೆ ನಾವು ಹೆಣ್ಮಕ್ಳೆಲ್ಲ ಸೇರಿ ನಾನೇ ಒಂದು 15 ದಿನ ಕರ್ಕೊಂಡು ಹೋಗಿದ್ದೆ ಜೈಲಿಗೆ. ನಿಮ್ಗೆ ಕಷ್ಟ ಅನ್ನಿಸ್ತಿರ್ಲಿಲ್ವಾ? ಯಾಕಂದ್ರೆ ಎಲ್ಲ ನಮ್ಮವರಲ್ಲ, ಅವರು ನಮ್ಮ ಜನಸಂಘ ಅದು ಅಂತ ನಮಗೆ ಆ ಥರ ಹೆಮ್ಮೆ ಇತ್ತು. ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ನಮಗೆ. ನಮಸ್ಕಾರ. ನನ್ನ ಸಭೆಯಲ್ಲಿ ಇವತ್ತು ತುಂಬಾನೇ ಇಂಟ್ರೆಸ್ಟಿಂಗ್ ವ್ಯಕ್ತಿಯನ್ನ ಪರಿಚಯ ಮಾಡಿಸ್ಲಿಕ್ಕೆ ನಾನು ಹೊರಡ್ತಾ ಇದ್ದೀನಿ. ಯಡಿಯೂರಪ್ಪನವರ ರಾಜಕೀಯ ಪಯಣಕ್ಕೆ 50 ವರ್ಷ ಆಗಿದ್ದು ಒಂದು ಕಡೆ ಆದ್ರೆ, ಯಡಿಯೂರಪ್ಪನವರು ಆ ಸವೆಸಿ ಬಂದಂತಹ 50 ವರ್ಷ ಎಷ್ಟು ಕಠಿಣವಾಗಿತ್ತು ಅನ್ನೋದನ್ನ ಹತ್ತಿರದಿಂದ ಕಂಡಂತಹ, ಹೆಗಲಿಗೆ ಹೆಗಲು ಕೊಟ್ಟು ಪಕ್ಷವನ್ನ ಬೆಳೆಸಿದಂತಹ ಮತ್ತು ಯಡಿಯೂರಪ್ಪನವರನ್ನ ಬೆಳೆಸಿದಂತಹ ತೆರೆಮರೆಯ ಹೀರೋಸ್ಗಳನ್ನ ಈ ಮೂಲಕ ನಿಮ್ಮೆಲ್ಲರಿಗೂ ಪರಿಚಯ ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ಶಿಕಾರಿಪುರಕ್ಕೆ ಬಂದಿದ್ದೆ. ಈ ಶಿಕಾರಿಪುರದಲ್ಲಿ ನನಗೆ ಕಂಡಿದ್ದು 80 ವರ್ಷ ಹರೆಯ, ವೆರಿ ಕ್ಯೂಟ್, ವೆರಿ ಬ್ಯೂಟಿಫುಲ್ ಕಮಲಾಬಾಯಿ ಅವರು. ಅಮ್ಮ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಎಷ್ಟು ವರ್ಷ ನಿಮ್ಗೀಗ? 80 ವರ್ಷ. 80 ವರ್ಷ. ದೇವ್ರು ನಿಮ್ಗೆ ಇನ್ನಷ್ಟು ಆಯುಷ್ಯ ಕೊಡ್ಲಿ, ಒಳ್ಳೆ ಆರೋಗ್ಯ ಕೊಡ್ಲಿ ಅಂತ ನಾನು ಆಶಿಸ್ತೀನಿ. ಮತ್ತೆ ನೀವು ಪೊಲಿಟಿಕ್ಸ್ಗೆ ಯಾವಾಗ ಹೋಗಿದ್ರಿ? ಅಂದ್ರೆ ರಾಜಕೀಯಕ್ಕೆ ಯಾವಾಗ ಬಂದ್ರಿ ನೀವು? ಅಂದ್ರೆ ನಮ್ಮ ಯಜಮಾನರು ರಾಜಕೀಯದಲ್ಲೇ ಇದ್ರು. ಹಾಗಾಗಿ ಅವ್ರ ಜೊತೆ ಓಡಾಡ್ತಾ ಕ್ಯಾನ್ವಾಸಿಗೆ ಹೋಗ್ತಾ ಇದ್ವಿ. ಎಲೆಕ್ಷನ್ ಬಂದಾಗ ಕ್ಯಾನ್ವಾಸಿಗೆ ಹೋಗ್ತಾ ಇದ್ವಿ. ಕ್ಯಾನ್ವಾಸಿಗೆ ಹೋಗ್ತಾ ರಾಜಕೀಯದಲ್ಲಿ ಹಂಗೆ ಸ್ವಲ್ಪ ಹೆಣ್ಮಕ್ಳು ಹೊರಗಡೆ ಬರೋದೇ ಕಷ್ಟ ಇತ್ತು. ನಿಮ್ ಮನೆಯವ್ರು ಹೊರಗಡೆ ಕರ್ಕೊಂಡು ಹೋಗ್ತಿದ್ರ? ರಾಜಕೀಯ ಇದ್ರಲ್ಲ, ಹಾಗಾಗಿ ಅವರು ಕಳ್ಸ್ಕೊಟ್ರು, ನನಗೆ ಕಳ್ಸ್ಕೊಟ್ರು. ಓಕೆ. ಯಡಿಯೂರಪ್ಪನವರ ಪರಿಚಯ ಯಾವಾಗಿಂದ? ಅದೇ ಪ್ರೆಸಿಡೆಂಟ್ ಆಗೋಕ್ಕಿಂತ ಮುಂಚೆ ಇವ್ರು ನಮ್ಮನೇಲಿ ರಾಜಕೀಯದಲ್ಲಿ ಇದ್ರು. ಅವಾಗ ಹೊಂದ್ಕೊಂಡು ಇವರೆಲ್ಲ ಯಡಿಯೂರಪ್ಪ ಅವರು ನಿಲ್ಲಿಸ್ಬೇಕು ಎಲೆಕ್ಷನಿಗೆ ಅಂತ ಅವ್ರಿಗೆ ನಿಲ್ಲಿಸಿದ್ವಿ. ಅವರು ಗೆದ್ರು. ಎಲೆಕ್ಷನ್ ಅಲ್ಲಿ ನಿಲ್ಸ್ಕೊಂಡು ಎಲ್ಲರೂ ಸೇರಿ ಗೆಲ್ಸಿದ್ವಿ. ಒಟ್ಟವರಿಗೆ ಗೆಲ್ಸಿದ್ರಿ. ನಿಮ್ ಮನೆಯವ್ರು ಯಾವ ಪಾರ್ಟಿಯಲ್ಲಿ ಇದ್ರು? ಜನಸಂಘ ಅಂತ ಇತ್ತು ಅವಾಗ. ಜನಸಂಘದಿಂದ ಇದ್ರು. ಈಗ ಬಿಜೆಪಿ ಆಗಿದೆ. ಮೊದಲು ಜನಸಂಘ ಅಂತ ಇತ್ತು. ಎಷ್ಟು ಕಷ್ಟ ಇತ್ತು ಯಡಿಯೂರಪ್ಪನವರಿಗೆ ಅವಾಗ ಗೆಲುವು? ಹೌದು, ಬಹಳ ಕಷ್ಟ ಇತ್ತು. ಕಷ್ಟ ಅಂದ್ರೆ ಬಹಳ ಕಷ್ಟನೇ ಇತ್ತು. ಏನೇನೆಲ್ಲ ಆಯ್ತು ಅವಾಗ? ಏನಿಲ್ಲ, ಸ್ವಲ್ಪ ಕಷ್ಟ ಇತ್ತು. ಗೆಲ್ಲಿಸ್ಬೇಕಾದ್ರೆ ಅವರಿಗೆ ಸ್ವಲ್ಪ ತೊಂದರೆ ಆಯಿತು. ಒಟ್ಟು ಮುಂದಕ್ಕೆ ತಂದ್ವಿ. ಅವರಿಗೆ ತರಲೇಬೇಕು ಅಂತ, ಅವ್ರಿಗೆ ಗೆಲ್ಲಿಸ್ಲೇಬೇಕು ಅಂತ ಗೆಲ್ಸಿದ್ವಿ, ತಂದ್ವಿ. ಯಡಿಯೂರಪ್ಪನವರು ಏನಂತ ಕರೀತಿದ್ರು ನಿಮ್ಗೆ? ನಮಗೆ ಏನು ಹಂಗೆಲ್ಲ ಏನು ಕರೀತಿರ್ಲಿಲ್ಲ, ಅಮ್ಮ ಅಂತಿದ್ರಾ? ಮೈತ್ರಮ್ಮ ಪರಿಚಯ ಇದ್ರ? ಮೈತ್ರ ಚೆನ್ನಾಗಿ ಪರಿಚಯ ಇದ್ರು. ಚೆನ್ನಾಗಿ ಪರಿಚಯ ಇದ್ರು. ನಿಮ್ ಫ್ರೆಂಡಾ? ಫ್ರೆಂಡ್ ಅನ್ಬೇಕು, ಹೇಳ್ಬೇಕು, ಫ್ರೆಂಡ್ ಅಂತಾನೆ ಹೇಳ್ಬೇಕು. ಮೈತ್ರಮ್ಮ ಅಂದ ತಕ್ಷಣ ಏನ್ ನೆನಪಾಗುತ್ತೆ ನಿಮ್ಗೆ? ಮೈತ್ರನಿಗೆ ನೆನಪು ಮಾಡ್ಕೊಂಡ್ರೆ ತುಂಬ ಅನುಭವ ಇದೆ ಅವರದ್ದು. ತುಂಬ ಚೆನ್ನಾಗಿ ಇದ್ರು ನಮ್ಮ ಹತ್ರ ಎಲ್ಲ. ಅಂದ್ರೆ ಎಲ್ಲಿಗೆ ಹೋದ್ರು ಜೊತೆಲಿ ಕರ್ಕೊಂಡು ಹೋಗೋದು, ಕ್ಯಾನ್ವಾಸಿಗೆ ಹೋಗೋದು ಅದನ್ನು ಬಿಟ್ಟು ಹೋಗ್ತಿರ್ಲಿಲ್ಲ, ಕರ್ಕೊಂಡು ಹೋಗ್ತಿದ್ರು ನಮ್ಗೆಲ್ಲ. ಹಂಗಾಗಿ ಸ್ವಲ್ಪ ಚೆನ್ನಾಗೆ ಪರಿಚಯ ಆಯ್ತು. ನಮ್ಮನೆಗೆ ಬರೋರು ಹೋಗೋರು ಎಲ್ಲ ಚೆನ್ನಾಗಿದ್ರು. ಅವರು ಕ್ಯಾನ್ವಾಸ್ ಮಾಡ್ತಿದ್ರ? ಹೌದೌದು ಹೌದು, ಅವರು ನಮ್ಮ ಜೊತೆಗೆಲ್ಲ ಬರ್ತಾ ಇದ್ರು. ನೀವೆಲ್ಲ ಜೈಲಿಗೆ ಹೋಗಿದ್ರಂತೆ? ಡಬಲಿಗೆ ಹೋಗಿದ್ವಿ. ಏನದು ಕತೆ? ಅಂದ್ರೆ ಯಡಿಯೂರಪ್ಪನವರು ರಾಜಕೀಯದಲ್ಲಿ ಇದ್ರಲ್ಲ, ಅವಾಗ ಸ್ವಲ್ಪ ಎಮರ್ಜೆನ್ಸಿ ಅಂತ ಇತ್ತಲ್ಲ. ಅವಾಗ ಗಲಾಟೆ ಒಳಗೆ ಯಡಿಯೂರಪ್ಪನವ್ರು ಹೊಂಟ್ರು ಜೈಲಿಗೆ. ಅವ್ರ ಜೊತೆ ನಾವು ಹೆಣ್ಮಕ್ಳೆಲ್ಲ ಸೇರಿ ನಾನೇ ಒಂದು 15 ದಿನ ಕರ್ಕೊಂಡು ಹೋಗಿದ್ದೆ ಜೈಲಿಗೆ. ಅದೇನು ಮದ್ವೆನಾ? 15 ಜನಕ್ಕೆ ಕರ್ಕೊಂಡು ಹೋಗಕ್ಕೆ ಒಂದು ಜನ ಜಾಸ್ತಿ ಬೇಕಲ್ಲ, ಜೈಲಿಗೆ ಹೋಗಕ್ಕೂ ಜನ ಬೇಕಿದ್ರ ಅವ್ರಿಗೆ? ಜನ ಬೇಕಾಗಿತ್ತಲ್ಲ, ಎಲ್ಲರೂ ನಮ್ಮ ಬೀದಿಲೇ 15 ಜನ ಆಗಿದ್ರು. ಬಾಕಿಯವ್ರು ಬಿಟ್ಟು ಎಲ್ಲ ಸೇರಿ ಹೋಗಿ ಅವ್ರ ಜೊತೆಗೆ ಹೋಗಿ ಇದ್ವಿ. 1 ವಾರ ಇದ್ವಿ ಜೈಲಲ್ಲಿ. 1 ವಾರ ನಮಗೆ ರಿಲೀಸ್ ಮಾಡಿದ್ರು. ಯಾರ್ಯಾರು ಇದ್ರಿ? ಯಾರ್ಯಾರು ಹೋಗಿದ್ರಿ? ಯಡಿಯೂರಪ್ಪ, ನೀವು, ಮತ್ತೆ ಹೆಣ್ಮಕ್ಳು ನಮ್ಮ ಬೀದಿಯಲ್ಲಿ ಬಹಳ ಜನ ಇದ್ರು. ಮೈತ್ರಮ್ಮ ಅವರು ಇದ್ರು? ಮೈತ್ರಮ್ಮ ಅವ್ರು ಬಂದಿರ್ಲಿಲ್ಲ ಅವಾಗ. ಇಲ್ಲ, ಅವ್ರು ಬಾಣಂತಿದ್ರು, 3 ತಿಂಗಳು ಬಾಣಂತಿ. ಹೌದಾ? ಹಂಗಾಗಿ ಅವ್ರಿಗೆ ಕರ್ಕೊಂಡು ಹೋಗಿಲ್ಲ. ಮತ್ತು ಬೇರೆ ಟೈಮಲ್ಲೆಲ್ಲ ಬಂದಿದ್ದಾರೆ ಅವರು. ಹಂಗಂದ್ರೆ ಮೈತ್ರಮ್ಮ ಅವರು ಯಡಿಯೂರಪ್ಪನವರಿಗೆ ರಾಜಕೀಯ ಸಹಾಯ ಮಾಡ್ತಿದ್ರು? ಹೌದೌದು. ಏನೇನ್ ಸಹಾಯ ಮಾಡ್ತಿದ್ರು? ಈ ಸಹಾಯ ಮಾಡೋರು ಅಂದ್ರೆ ಮಾಡ್ತಿದ್ರು.
ಅವ್ರು ಏನು ಮಾಡಬೇಕು ಅಂತಿತ್ತು ಅವರೆಲ್ಲ ಮಾಡ್ತಾಯಿದ್ರು ಅವರು ಹೌದಾ? ಮನೆಯಲ್ಲಿ. ಅವರಿಗೆ ಮುಂದಕ್ಕೆ ತರೋಕ್ಕೆ ಮಾಡೋಕ್ಕೆ ಏನು ಮಾಡಬೇಕಾಗಿತ್ತು, ಓಡಾಡಬೇಕಾಗಿತ್ತು, ಎಲ್ಲದೂ ಮಾಡ್ತಿದ್ರು ಮೈತಾರೆ. ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಎಷ್ಟು ವರ್ಷ ಆಯ್ತು, ನೀವು ಎಷ್ಟು ದಿನ ಆಯ್ತು? ಅಯ್ಯೋ ಸುಮಾರು ದಿವಸ ಆಗೋಯ್ತು. ಸುಮಾರು ದಿವಸ ಆಯ್ತು. ಸುಮಾರು ದಿವಸ ಆಯ್ತು ನಾವು ಭೇಟಿ ಮಾಡಿದೆ. ಅವರು ಫಸ್ಟ್ ಸಲ MLA ಆಗಿದ್ರಲ್ಲಮ್ಮ, ಫಸ್ಟ್ ಸಲ MLA ಆಗಿದ್ರಲ್ಲ, ಅವಾಗ ವಾತಾವರಣ ಹೆಂಗಿತ್ತು? ನೀವೆಲ್ಲ ಎಷ್ಟು ಭಾಳ ಖುಷಿ ಕಷ್ಟ ಪಟ್ಟಿದ್ರಿ? ಇತ್ತು ವಾತಾವರಣ. ಅಂದರೆ BJP ಕಂಡ್ರೆ ಆಗ್ತಿರ್ಲಿಲ್ಲ ಅವಾಗ. ಅದೇ ಫಸ್ಟ್ ನಾವು ಅವ್ರಿಗೆ ನಿಲ್ಲಿಸಿ ಗೆಲ್ಲಿಸ್ಲೇಬೇಕು ಅಂತ ನಿಲ್ಸಿದ್ವಿ. ಹಳ್ಳಿಗೆಲ್ಲ ಹೋಗ್ಬೇಕಾಗಿತ್ತಲ್ಲ, ಅಲ್ಲೆಲ್ಲ ಹಳ್ಳಿ ಜನಕ್ಕೆಲ್ಲ ಅವ್ರು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾರೆ ಹಂಗೆ ಅವರಿಗೆಲ್ಲ ಹೇಳಿ ಮಾಡಿ ಅವ್ರಿಗೆ ಬುದ್ಧಿ ಹೇಳಿ ಎಲ್ಲರಿಗೂ ಸ್ವಲ್ಪ ವೋಟ್ ಮಾಡೋ ಹಾಗೆ ಮಾಡಿದ್ವಿ. ವೋಟ್ ಮಾಡಿದ್ರು ಜನ ಮಾತ್ರ ಹಾಗೆ ಕೈ ಬಿಟ್ಟಿಲ್ಲ, ವೋಟು ಮಾಡಿದ್ರು, ಗೆಲ್ಸಿದ್ರು, ಗೆಲ್ಸಿದ್ರು. ಓಕೆ. ಯಡಿಯೂರಪ್ಪನವರು ಫಸ್ಟ್ ಸಲ ಮುಖ್ಯಮಂತ್ರಿ ಆದ್ರಲ್ಲ, ಏನ್ ಅನ್ನಿಸ್ತು? ನಮ್ಗೆ ತುಂಬ ಹೆಮ್ಮೆ ಅನ್ನಿಸ್ತು. ಹೌದಾ? ಯಾಕಂದರೆ ನಮ್ಮೂರವರು ಅನ್ನೋದೊಂದು ಇತ್ತಲ್ಲ, ನಮ್ಮ ಜನ ಅನ್ನೋದು ಅವ್ರು ಭಾಳ ಹೆಮ್ಮೆ ಇತ್ತು ನಮಗೆ. ಅವ್ರ ಹೆಮ್ಮೆ ಆಗಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ನಮಗೆ. ಓಕೆ. ಅವ್ರನ್ನ ಭೇಟಿ ಮಾಡಿ ಎಷ್ಟು ವರ್ಷ ಆಯ್ತು ಈಗ ರೀಸೆಂಟ್ಲಿ? ಆಗಲೇ ಸುಮಾರು ವರ್ಷ ಆಯಿತು. ಸುಮಾರು ವರ್ಷ ಆಯ್ತು. ಹೋಗಲಿಲ್ಲ, ನಾನು ಸುಮಾರು ದಿವಸ ಆಯಿತು ಹೋಗಲಿಲ್ಲ. ಸ್ವಲ್ಪ ಓಡಾಡೋಕ್ಕೂ ಆಗಲ್ಲ ನಮಗೀಗ, ಸುಮ್ಮನೆ ಆಗ್ಬಿಟ್ಟೆ ಹಂಗೆ. ನಿಮಗೆ ಎಷ್ಟು ವರ್ಷ ನೀವು ರಾಜಕೀಯಕ್ಕೆ ಬಂದಾಗ ಅಥವಾ ರಾಜಕೀಯದಲ್ಲಿ ಕ್ಯಾನ್ವಾಸಿಗೆ ಓಡಾಡಿದಾಗ? ಅವಾಗೆಲ್ಲ ಏನು ನಮಗೆ 30-40 ವರ್ಷ ಇತ್ತು. 30-40 ವರ್ಷ. ಅವಾಗ್ಲಿಂದನೂ ನಾವು ಮಾಡ್ಕೊಳ್ತಾ ಬಂದ್ವಿ. ಅಂದ್ರೆ ನೀವೆಲ್ಲ ಸಮಕಾಲೀನರು, ಒಂದೇ ಟೈಮ್ನವರು ಅಂತ. ಈಗ ಯಡಿಯೂರಪ್ಪನವರು ರಾಜಕೀಯ ಶುರು ಮಾಡಿ 50 ವರ್ಷ ಆಗಿದೆ. ಅವ್ರಿಗೆ 85 ವರ್ಷ. ಈಗ ಏನ್ ಅನ್ಸುತ್ತೆ ನಮಗೇನು? ನಮ್ಮ ಊರವ್ರು, ನಮ್ಮ ಜನ, ನಮ್ಮವರು, ಅದೊಂದು ಹೆಮ್ಮೆ ಇದೆ ನಮಗೆ. ಒಂದೆರಡು ಘಟನೆ ನೆನಪಿಸ್ಕೊಳ್ಬಹುದಾ ನೀವು? ಅವಾಗ ಏನಾಗಿತ್ತು ಅಂತ? ಏನಾಯ್ತು ಅಂತ ನಮಗೆ ಅಷ್ಟು ನೆನಪಿಲ್ಲ. ನೆನಪಿಲ್ಲ. ಹೋಗ್ಲಿ, ನಿಮ್ ಮನೇಲಿ ಅಡ್ಗೆ ಊಟಕ್ಕೆ ಬರ್ತಾರೆ. ಏನೇನ್ ಅಡ್ಗೆ ಮಾಡಿದ್ರಿ? ನಾವು ಏನು ಅಡುಗೆ ನಮ್ಮ ಮನೇಲಿ ಮಾಮೂಲಿ ಏನು ಮಾಡಿದ್ರು ಅಂದರೆ ಅವಾಗ RSS ಅಂತ ಇತ್ತು. ಅವಾಗೆಲ್ಲ ಅವ್ರಿಗೆ ಕರ್ಕೊಂಡು ಬರೋರು, ಜನಕ್ಕೆಲ್ಲ ಊಟಕ್ಕೆ ನಮ್ಮ ಮನೆಗೆ ಕರ್ಕೊಂಡು ಬರೋರು. ನಾವೇ ಅಡುಗೆ ಮಾಡಿ ಊಟ ಬಡಿಸಿ ಅವರಿಗೆ ಎಲ್ಲ ಒಳ್ಳೆ ಅಂದರೆ ಅಡುಗೆ ತಿಂಡಿಗೆ ಊಟಕ್ಕೆ ಎಲ್ಲದಕ್ಕೂ ಬರೋರು. ಅಷ್ಟು ಇದಿರಲಿಲ್ಲ ಅವರಿಗೆ. ಅಂದರೆ ಬಂದು ಚೆನ್ನಾಗಿ ಮಾಡ್ಕೊಂಡು ಊಟ ಮಾಡಿಕೊಂಡು ಹೋಗೋರು. ನೀವೆಲ್ಲ ಕಷ್ಟ ಅಂತ ಅನ್ಕೊಳ್ತಿರ್ಲಿಲ್ವಾ? ನಿಮ್ಗೆ ಕಷ್ಟ ಅನ್ನಿಸ್ತಿರ್ಲಿಲ್ವಾ? ಯಾಕಂದ್ರೆ ಎಲ್ಲ ನಮ್ಮವರಲ್ಲ ಅವರು. ನಮ್ಮ ಸಂಘ ಅದು, ನಮ್ಮ ಜನಸಂಘ ಅದು ಅಂತ ನಮಗೆ ಆ ಥರ ಹೆಮ್ಮೆ ಇತ್ತು. ಯಾರು ಬಂದ್ರು ಯಾರಿಗೂ ಹಾಗೆ ಕಳಿಸ್ತಿರ್ಲಿಲ್ಲ. ಇಲ್ಲಿ ಮನೆಯವರು ಹೋರಾಟ ಮಾಡ್ಕೊಂಡಾದ್ರೂ ಇರ್ಲಿ, ಏನ್ ಮಾಡ್ಕೊಂಡಾದ್ರೂ ಇರ್ಲಿ, ಬಟ್ ನೀವು ಮಾತ್ರ ಅಡ್ಗೆ ಮಾಡಿ ಒಳ್ಳೆ ಊಟ ಮಾಡಿಸ್ತಿದ್ರಿ. ಮಾಡ್ತಿದ್ವಿ, ಮತ್ತೆ ಮಾಡ್ಬೇಕಾಗಿತ್ತಲ್ಲ. ಸುಸ್ತಾಗ್ತಿರ್ಲಿಲ್ವಾ? ಹಂಗೇನು ಅನ್ನಿಸ್ತಿರ್ಲಿಲ್ಲ. ಅವ್ರು ನೋಡಿ ಎಲ್ಲ ಖುಷಿ ಅನಿಸ್ತಿತ್ತು. ಅಂದರೆ ಅವ್ರು ಬರೋದೇ ಅಪರೂಪ ನಮ್ಮ ಮನೆಗಳಿಗೆ. ಅಂಥದ್ರಲ್ಲಿ ಬಂದಾಗ ನಾವು ಹಾಗೆ ಕಳಿಸೋದು ಚೆನ್ನಾಗಿರಲ್ಲ. ಅವ್ರು ಬಂದಾಗ ಅವರಿಗೆಲ್ಲ ಊಟಕ್ಕೆ ಬಡಿಸಿ ಮಾಡಿ ಚೆನ್ನಾಗಿ ನೋಡ್ಕೊಂಡು ಕಳಿಸ್ತಿದ್ವಿ ನಾವು. ಯಡಿಯೂರಪ್ಪನವರು ಬಹಳ ಸರಿ ಬಂದಿದ್ದಾರೆ ನಮ್ಮ ಮನೆಗೆ ಊಟಕ್ಕೆ. ಅದಕ್ಕೆ ಏನ್ ಭಾಳ ಇಷ್ಟ ಅವರಿಗೆ ಊಟದಲ್ಲಿ? ಏನಂದರೆ ನಾವು ಏನು ಮಾಡ್ತೀವೋ ಅದೇನೋ ಊಟ ಮಾಡ್ತೀವಿ. ಅಂದರೆ ಇಂಥದ್ದೇ ಇಷ್ಟ ಅಂಥದ್ದೇ ಇಷ್ಟ ಅನ್ನಂಗಿಲ್ಲ. ನಾವು ಏನು ಮಾಡ್ತೀವೋ ಅದನ್ನು ಊಟ ಮಾಡ್ಕೊಂಡು ಹೋಗ್ತೀವಿ. ಈ ಸೈಕಲ್ ಹೋರಾಟ ಮಾಡಿದ್ರು ಅಂತ ಹೇಳ್ತಾರಲ್ಲ, ಸೈಕಲ್ ತುಳ್ಕೊಂಡು ಬೆಂಗಳೂರಿಗೆ ಹೋಗಿದ್ರು ಅಂತ, ನಿಮ್ಮ ಮನೆಯವರು ಹೋಗಿದ್ರಾ? ನಮ್ಮನೆಯವರು ಹೋಗಿದ್ರು. ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗಿದ್ರು, ಮತ್ತು ಇಲ್ಲಿಂದ ಅಲ್ಲಿ ಹೋಗಿದ್ರು, ಬೆಂಗಳೂರಿಗೆ ಹೋಗಿದ್ರು. ಸೈಕಲಲ್ಲಿ ಸ್ವಲ್ಪ ಹೋರಾಟ ಮಾಡಿದ್ರು. ಅವಾಗ ಸುಮಾರು ಜನ ಹೋಗಿದ್ರು. ಸುಸ್ತಾಗ್ತಿರ್ಲಿಲ್ವಂತ ಅವರು? ಏನೋ ಅವರಿಗೆ ಒಂಥರ ಹೆಮ್ಮೆ ಅನ್ನಿಸ್ತಾ ಇತ್ತು ಅನ್ಸುತ್ತೆ ಅವರಿಗೆ. ಹೇಳ್ತಿದ್ರು ನಿಮ್ಮ ಹತ್ರ? ನಿಮ್ಮ ಮನೆಯವ್ರು ಏನು ಹೇಳ್ಕೊಳ್ತಿದ್ರು ನಿಮ್ಮ ಹತ್ರ ಬಂದು? ಏನಿಲ್ಲ, ನಡೆದಿದ್ದೆಲ್ಲ ಹೇಳ್ಕೊಳ್ತಾ ಇದ್ರು. ಓಕೆ. ಒಂದ್ ಕಡೆ ಪೊಲೀಸರ ಕೈಯಲ್ಲಿ ಏಟ್ ತಿನ್ನು, ಹೊರಗಡೆ ಬೇರೆ ಪಕ್ಷಗಳು ಬಲಿಷ್ಠವಾಗಿದ್ವು ಅವಾಗ, ಅವ್ರ ಕಡೆಯಿಂದ ಏಟ್ ತಿನ್ನೋದು, ಇದೆಲ್ಲ ನಡೀತಾ ಇದ್ವು. ಮಾಮೂಲಿ ಗಲಾಟೆಗಳು ಎಲ್ಲ ನಡೀತಾ ಇದ್ವು. ಪೊಲೀಸ್ನವ್ರು ಬರೋದು, ಮನೆಗೆ ಹೋಗೋದು, ಅವೆಲ್ಲ ಗಲಾಟೆ ಇತ್ತು. ಮನೆಯಲ್ಲ ಬರೋರು ಹೋಗೋರು ಎಲ್ಲ ಮಾಡೋರು ಪೊಲೀಸ್ನವರು. ಆದರೂ ನಾವೇನು ಹೆದರ್ತಿರ್ಲಿಲ್ಲ. ಪೊಲೀಸ್ನವ್ರು ಬಂದ್ರಪ್ಪ ಅಂತ ಹೆದರ್ತಿರ್ಲಿಲ್ಲ. ಅವಾಗ ಇನ್ನೂ ಅಷ್ಟು ಸ್ವಲ್ಪ ಸ್ಟ್ರಾಂಗ್ ಆಗ್ತಿದ್ವಿ. ಹೌದಾ? ಪೊಲೀಸ್ ಕಂಡ್ರೆ ಭಯ ಆಗ್ತಿರ್ಲಿಲ್ಲ? ಭಯನೇ ಇಲ್ಲ ನಮಗೆ. ಒಂಥರ ಹೆಮ್ಮೆ ಇತ್ತು ನಮಗೆ. ನಾವು ಓಡಾಡ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ, ಏನೋ ಅವ್ರಿಗೆ ಮುಂದಕ್ಕೆ ತರ್ತಾ ಇದ್ದೀವಿ ಅನ್ನೋದೊಂದು ಇತ್ತಲ್ಲ, ಯಾವುದಕ್ಕೂ ಹೆದರಲಿಲ್ಲ. ಸುಮಾರು ಎಷ್ಟು ವರ್ಷ ಹೋರಾಟ ಮಾಡಿರಿ ಹಿಂಗೆ ನೀವು?
ಮಾಡಿದೀವಿ ಸುಮ್ಮನೆ ಸುಮಾರು ವರ್ಷ ಅಂದರೆ 10-15 ವರ್ಷ ಮಾಡಿದ್ದೀವಿ. ಹಿಂಗೆ ಹ್ಞೂ ಹೊರಗಡೆ ಬರೋದು, ಹೋರಾಟ ಮಾಡೋದು ಎಲ್ಲ ಹೋರಾಟ ಮಾಡೋದು. ಮತ್ತು ಈಗ ಕ್ಯಾನ್ವಸ್ ಎಲೆಕ್ಷನ್ ಬಂದಾಗೆಲ್ಲ ಕ್ಯಾನ್ವಸ್ ಮಾಡೋದು, ಮತ್ತೇನಾದ್ರು ಫಂಕ್ಷನ್ ಇದ್ದರೆ ಫಂಕ್ಷನಿಗೆ ಹೋಗೋದು ಎಲ್ಲರೂ ಸೇರಿಕೊಂಡು ಎಲ್ಲರೂ ಮಾಡಿದ್ವಿ. ಈಗ ಫಂಕ್ಷನ್ಗಳು ಇರ್ತಿದ್ವಲ್ಲ, ಬಿಜೆಪಿಯಿಂದ ಜನಸಂಘದಿಂದ ಅವಾಗ ಮಾಡ್ತಿದ್ರಲ್ಲ, ಬಿಜೆಪಿಯಿಂದ ಫಂಕ್ಷನ್ಸ್ ಮಾಡ್ತಿದ್ರಲ್ಲ, ಅವಾಗ ಜನ ಇರ್ತಿರ್ಲಿಲ್ವಂತಲ್ಲ ಕೆಲಸ ಮಾಡೋದಕ್ಕೆ, ಹೌದಾ? ಅಯ್ಯೋ ಬರ್ತಿದ್ರಪ್ಪ ಜನ, ಬರ್ತಿದ್ರು ಬರ್ತಿದ್ರು. ನಾವು ಕರೆದ್ರೆ ಎಲ್ಲ ಜನನೂ ಬರ್ತಾಯಿದ್ರು. ಬರ್ತಾ ಇದ್ರು. ಯಾವ ಕೆಲಸ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಯಾವುದಕ್ಕೂ ಹೆದರ್ತಿರ್ಲಿಲ್ಲ, ಬರ್ತಾಯಿದ್ರು. ಓಕೆ. ಹೆಣ್ಮಕ್ಳು ಬರ್ತಿದ್ರಾ? ಹೆಣ್ಮಕ್ಳು ಬರ್ತಿದ್ರು, ಗಂಡು ಮಕ್ಕಳು ಬರ್ತಿದ್ರು, ಎಲ್ಲ ಬರ್ತಿದ್ರು. ನೀವೇ ಸೇರಿಸ್ತಿದ್ರಿ ಅನ್ಸುತ್ತೆ ಹೆಣ್ಮಕ್ಳನ್ನ. ನಾವೇ ಮತ್ತು ನಮ್ಮ ವಿಧಿಯಿಂದ ನಮ್ಮ ಹೆಣ್ಮಕ್ಳಿಗೆಲ್ಲ ನಾವೇ ಸೇರಿಸ್ತಾ ಇದ್ವಿ. ಓಕೆ ಅಮ್ಮ, ಖುಷಿ ಆಯ್ತು ಮಾತಾಡಿ ನಿಮ್ ಜೊತೆ. ಯಡಿಯೂರಪ್ಪನವ್ರಿಗೆ ಏನ್ ವಿಶ್ ಮಾಡ್ತೀರಾ, ಏನ್ ಶುಭಾಶಯ ತಿಳಿಸ್ತೀರಾ? ಏನು ವಿಶ್ ಮಾಡೋದು ಅವ್ರಿಗೆ? ಏನ್ ವಿಶ್ ಮಾಡೋದು? ಎಲ್ಲ ಮಾಡ್ಬಿಟ್ಟಿದೀವಿ ನಾವು, ಎಲ್ಲ ಜೊತೆ ಕೆಲಸ ಮಾಡಿ ಅವ್ರನ್ನ CM ಮಾಡಿ ಒಟ್ಟು ಎಲ್ಲ ಮಾಡಿಬಿಟ್ಟಿದ್ದೀವಿ. ಈಗ ಎಲ್ಲ ಮಾಡಿ ಅವ್ರಿನ್ನೂ ಚೆನ್ನಾಗಿದ್ರೆ ಸಾಕು ಅಷ್ಟೇ ನಮಗೆ. ನೀವು ಚೆನ್ನಾಗಿರ್ಬೇಕು ಅವ್ರ ಜೊತೆ. ಇದು ಕಮಲಾಬಾಯಿ ಅವರ ತುಂಬಾನೇ ಇಂಟ್ರೆಸ್ಟಿಂಗ್ ಮುದ್ದಾಗಿರೋ ಮಾತಾಗಿತ್ತು. ಹಿಂದೆ ಪಕ್ಷ ಎಷ್ಟು ಕಷ್ಟಪಟ್ಟು ಕಟ್ಟಿದ್ರು ಅನ್ನೋದಕ್ಕಿಂತ ಜಾಸ್ತಿ ನಮಗೆ ಹೆಮ್ಮೆ ಆಗ್ತಾ ಇತ್ತು. ಕಷ್ಟ ಅಂತ ಅನ್ನಿಸ್ತಿರ್ಲಿಲ್ಲ. ಮನೆಗೆ ಎಷ್ಟು ಜನ ಬಂದರೂ ಕೂಡ ನಾವು ಊಟಕ್ಕೆ ಹಾಕ್ತಿದ್ವಿ. ಪೊಲೀಸರನ್ನ ಕಂಡ್ರೆ ನಮ್ಮನ್ನ ಅರೆಸ್ಟ್ ಮಾಡಕ್ ಬಂದ್ರೆ ಭಯ ಅನ್ನೋದು ಇರ್ತಿರ್ಲಿಲ್ಲ, ಬದಲಾಗಿ ಹೆಮ್ಮೆ ಇರ್ತಿತ್ತು ಅನ್ನುವಂತಹ ಮಾತನ್ನಾಡ್ತಿದ್ದಾರೆ. ಆಕ್ಚುಲಿ ಇದೆ ರೂಟ್ ಲೆವೆಲ್ ಕಾರ್ಯಕರ್ತರು ಅಂತ ಕರೀತಾರಲ್ಲ, ಫ್ರಾಮ್ ದ ಸ್ಕ್ರಾಚ್ ಪಕ್ಷವನ್ನ ಬೆಳೆಸಿದಂತಹ ಕಾರ್ಯಕರ್ತರು ಅಂತಾರಲ್ಲ, ಇಂತಹ ಗುಣ ಆ ಕಾರ್ಯಕರ್ತರಲ್ಲಿ ಪಕ್ಷ ಭೇದವನ್ನ ಮರೆತು ಕೂಡ ನಾವು ಗಮನಿಸ್ತೀವಿ. ಅದರಲ್ಲೂ BJP ಅಂತ ಬಂದಾಗ, ಅದರಲ್ಲೂ ಯಡಿಯೂರಪ್ಪನವರು ಅಂತ ಬಂದಾಗ ಹುಟ್ಟು ಹೋರಾಟಗಾರರು ಅಂತ ಹೇಳ್ತಾರೆ. ಆ ಹೋರಾಟ ಯಾವುದು, ಹೇಗೆ ಅನ್ನೋದನ್ನ ಸಭೆ ವಿತ್ ಸಭಾನಲ್ಲಿ ನಾನು ತಿಳಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹೋಗ್ಬರೋ ಸಮಯ. ನಮಸ್ಕಾರ.